ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಮಡಹಾಗಲಕಾಯಿ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ. ಹವ್ಯಕ ಸ್ಪೆಷಲ್ ಮೊಸರು ಬಜ್ಜಿಯನ್ನು ಮಾಡಿ ತೋರಿಸುತ್ತಿದ್ದೇನೆ. ಹಾಗಾದರೆ ಲೇಟ್ ಮಾಡ್ದಿರ ಈ ರೆಸಿಪಿಯನ್ನು ಶುರು ಮಾಡೋಣ. ಇಲ್ಲಿ ನಾನು ಮಡಹಾಗಲಕಾಯಿಯನ್ನು ತೊಳೆದು ಸಣ್ಣ ಸಣ್ಣ ಹೋಳುಗಳಾಗಿ ಕಟ್ ಮಾಡಿಕೊಂಡು ಬಂದಿದ್ದೇನೆ. ಈಗ ಬಾಣಲೆಗೆ 1 ಚಮಚ ಎಣ್ಣೆ ಹಾಗೂ 1 ಚಮಚ ತುಪ್ಪವನ್ನು ಹಾಕಿ ಇದನ್ನು ಹುರಿಯಬೇಕಾಗಿರುವುದು. ಎಣ್ಣೆ ಬಿಸಿಯಾಗಿದೆ. ಈಗ ಇದಕ್ಕೆ ಅರ್ಧ ಚಮಚ ಸಾಸಿವೆಯನ್ನು ಹಾಕಿ ಆನಂತರ 1 ಸಣ್ಣ ಇಂಗಿನ ಚೂರನ್ನು ಕೂಡ ನಾನು ಇಲ್ಲಿ ಸೇರಿಸಿದ್ದೇನೆ. ಈಗ ಕಟ್ ಮಾಡಿಟ್ಕೊಂಡಿರುವಂಥ ಮಡಹಾಗಲಕಾಯಿ ಹಾಗೂ 1 ಹಸಿಮೆಣಸನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇದರ ಜೊತೆಗೇನೆ ಹುರಿಯಬೇಕು. ಮಡಹಾಗಲಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈಗಾಗಲೇ ಇದರ ಪಲ್ಯದ ರೆಸಿಪಿ ವಿಡಿಯೋ ನನ್ನ ಚಾನೆಲ್ನಲ್ಲಿದೆ. ಈಗ ಮಿಕ್ಸಿ ಜಾರಿಗೆ 1 ಕಪ್ ತೆಂಗಿನ ತುರಿ ಹಾಗೂ 2 ಹಸಿಮೆಣಸನ್ನು ಹಾಕಿ ರುಬ್ಬಲು ಬೇಕಾದಷ್ಟು ನೀರನ್ನು ಹಾಕಿ ನುಣ್ಣಗೆ ರುಬ್ಬಬೇಕು. ಇಲ್ಲಿ ನಾನು ಹಸಿಮೆಣಸು ಖಾರ ಇಲ್ಲದ್ದು ತಗೊಂಡಿದ್ದೇನೆ. ನೀವು ಖಾರ ಇರುವುದಾದರೆ ಒಂದೇ ಹಾಕಿದರೂ ಸಾಕು. ಈಗ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಇದಕ್ಕೆ ಸೇರಿಸಬೇಕು. ಇಲ್ಲಿ ಈ ಕಡೆ ಮಡಹಾಗಲಕಾಯಿ ಇನ್ನೂ ಸ್ವಲ್ಪ ಹುರಿಯಬೇಕು. ಸಣ್ಣ ಉರಿಯಲ್ಲಿ ಇಟ್ಟು ಗರಿ ಗರಿ ಆಗುವ ತನಕ ಇದನ್ನು ಹುರಿಯಬೇಕು. ಈ ಥರ ಸೌಂಡ್ ಬರಬೇಕು. ಇದು ಈಗ ಆಗಿದೆ. ಈಗ ನಾನು ಗ್ಯಾಸ್ ಆಫ್ ಮಾಡಿ ಇದು ತಣ್ಣಗಾದ ನಂತರ ತೆಂಗಿನಕಾಯಿ ಮಿಶ್ರಣದೊಡನೆ ಇದನ್ನು ಸೇರಿಸ್ತಾ ಇದ್ದೇನೆ. ಮಡಹಾಗಲಕಾಯಿ ಈ ಸೀಸನ್ನಲ್ಲಿ ಸಿಗುವ ತರಕಾರಿ. ಇದನ್ನು ಈಗ ಎಷ್ಟು ಬೇಕೋ ಅಷ್ಟು ನಾವು ಪದಾರ್ಥವನ್ನು ಮಾಡಿಕೊಂಡು ತಿನ್ನಬಹುದು. ಆರೋಗ್ಯಕ್ಕೂ ಕೂಡ ಅಷ್ಟೇ ಒಳ್ಳೆಯದು. ತುಂಬ ರುಚಿಯಾಗೂ ಇರುತ್ತದೆ. ಇದಕ್ಕೆ ಈಗ ನಾನು 2 ಸೌಟು ಸಿಹಿ ಮೊಸರನ್ನು ಹಾಕುತ್ತಿದ್ದೇನೆ. ಇದಕ್ಕೆ ಯಾವ ಕಾರಣಕ್ಕೂ ಹುಳಿ ಮೊಸರನ್ನು ಹಾಕಬಾರದು, ಸಿಹಿ ಮೊಸರನ್ನೇ ಹಾಕಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿದರೆ ರುಚಿಯಾದ ಮಡಹಾಗಲಕಾಯಿ ಹಸಿ ಅಥವಾ ಮೊಸರು ಬಜ್ಜಿ ಸವಿಯಲು ಸಿದ್ಧವಾಗಿದೆ. ಇದನ್ನು ಬಿಸಿ ಬಿಸಿ ಅನ್ನದೊಟ್ಟಿಗೆ ಊಟ ಮಾಡಿದರೆ ತುಂಬಾ ರುಚಿಯಾಗಿರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನೆಲ್ ನೋಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.